ಅಥವಾ ಗಂಡ ಮಕ್ಕಳ ಹತ್ರ ಹೇಗೆ ಮಾತಾಡಬೇಕು, ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಹತ್ರ ಹೇಗೆ ನೆರೆಹೊರೆಯವ್ರ ಹತ್ರ ಹೇಗೆ ಮಾತಾಡಬೇಕು, ಸೊ ಸಹೋದ್ಯೋಗಿಗಳ ಹತ್ರ ಹೇಗೆ ಮಾತಾಡಬೇಕು, ಗ್ರಾಹಕರ ಹತ್ರ ಹೇಗೆ ಮಾತಾಡಬೇಕು, ಇದು ಎಲ್ಲವೂ ಕೂಡ ಶಿಕ್ಷಕರಾಗಿದ್ರೆ ವಿದ್ಯಾರ್ಥಿಗಳ ಹತ್ರ, ಗುರುಗಳಾಗಿದ್ರೆ ಶಿಷ್ಯರ ಹತ್ರ ಹೇಗೆ ಮಾತಾಡಬೇಕು, ಇದೆಲ್ಲವನ್ನ ತಿಳ್ಕೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಉದ್ಭವ ಆಗದೆ ಈ ಮಾತುಗಳಿಂದ. ಆದ್ದರಿಂದ ಮಾತುಗಳನ್ನು ಬಹಳ ಅತ್ಯದ್ಭುತವಾಗಿ ನಯನಾಜೂಕಿನಿಂದ ಮುತ್ತಿನ ಹಾರ ಅಂತ ಕರೀತಾರೆ. ಮಾತುಗಳ ಮುತ್ತಿನ ಹಾರವನ್ನು ಪೋಣಿಸಿ ಎದುರುಗಡೆ ಇರುವಂತಹ ಕೊರಳಿಗೆ ಹಾಕೋದನ್ನು ಕಲಿಬೇಕು. ಈ ಸಾಮಾನ್ಯವಾಗಿ ಮನೆಗಳಲ್ಲಾಗಲಿ ಹೊರಗಡೆ ಸಮಾಜದಲ್ಲಾಗಲಿ ಎಲ್ಲೇ ಒಂದಷ್ಟು ಜನಸಂಖ್ಯೆ ಇರುವಂತಹ ಕಡೆ ಅಂದರೆ ಒಂದು 4 ಜನ 5 ಜನ ಒಂದಕ್ಕಿಂತ ಹೆಚ್ಚಾಗಿ ಯಾರೋ ಒಂದು ಸೇರಿಡೋ ಎಡೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗದೆ ಮಾತುಗಳಿವೆ. ಆದ್ದರಿಂದ ಮಾತನ್ನು ಬಹಳ ನಯ